ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾಸ್ ಹಾಬಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಕನ್ನಡ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಈ ಕನ್ನಡ ಸಾಹಿತ್ಯ ಪರಿಷತ್ನವರು ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ಸ್ಗಳನ್ನು. ಎಷ್ಟೋ ಮಕ್ಕಳು CBSE ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡ್ತಾರೆ, ಮತ್ತು ಕಾಲೇಜುಗಳಲ್ಲಿ ಇರಲಿ. ಅವರು ಕನ್ನಡನ ಒಂದು ಸಬ್ಜೆಕ್ಟಾಗಿ ಸ್ಕೂಲಲ್ಲಿ ಸ್ಟಡಿ ಮಾಡಿರಲ್ಲ. ಅಂಥವ್ರಿಗೆ ಎಕ್ಸಾಮ್ಸ್ ತೊಗೋಬೇಕು ಅಂದರೆ ಅವ್ರಿಗೆಲ್ಲೇ ಒಂದು ಕನ್ನಡ ಎಕ್ಸಾಮನ್ನು ಪಾಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಅವ್ರಿಗೆ ಕನ್ನಡ ಏನು ಗೊತ್ತಿಲ್ಲ ಅಂದರೆ ಮುಂದೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡವನ್ನು ಗೊತ್ತಿರಲೇಬೇಕು ಅಂತ ಗೌರ್ಮೆಂಟು ರೂಲ್ಸ್ ಮಾಡಿದೆ. ಹಾಗಾಗಿ CET ಎಕ್ಸಾಮ್ಸ್ಗಳೆಲ್ಲ ಬರೆಯುವಾಗ ಒಂದು ಕನ್ನಡ ಎಕ್ಸಾಮ್ಸನ್ನು ಅವ್ರು ಬರೀಬೇಕಾಗುತ್ತೆ. ಏನಕ್ಕೆಂದರೆ ಅವರು ಸ್ಕೂಲ್ಗಳಲ್ಲಿ ಕನ್ನಡವನ್ನು ಒಂದು ಸಬ್ಜೆಕ್ಟಾಗಿ ಅವರು ಓದಿರಲ್ಲ. ಅಂತಹ ಮಕ್ಕಳಿಗೋಸ್ಕರನೇ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದೆ. ಅದು ಯಾವ್ಯಾವ ಎಕ್ಸಾಮ್ಸು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಹಾಗೆ ಈ ಮಂತು 20th ಲಾಸ್ಟ್ ಡೇಟು ನೀವು ಅಪ್ಲಿಕೇಶನ್ ಎಲ್ಲ ಕೊಡೋದಿದ್ರೆ. ಹಾಗೆ ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇದರಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಮತ್ತು ಅವ್ರಿಗೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರ್ತಾರೆ. ಅವರು ಇಲ್ಲಿ ಕನ್ನಡ ಎಕ್ಸಾಮ್ಸನ್ನು ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಕರ್ನಾಟಕದಲ್ಲಿ ಅವರು ವರ್ಕ್ ಕಾಯಂ ಆಗಲ್ಲ. ಹಾಗಾಗಿ ಆ ಥರವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಅವರು ಒಂದು ಸ್ಕೂಲಲ್ಲಿ ಒಂದು ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇಲ್ಲ ಅಂದರೆ ನಾವು ಮನೇಲಿ ಎಷ್ಟೇ ಓದಿಸ್ಲಿ ಏನೇ ಮಾಡಿದ್ರೂ ಅವರು ಅಷ್ಟು ನೀಟಾಗಿ ಕಲ್ತ್ಕೊಳ್ಳಲ್ಲ. ಒಂದು ಸಬ್ಜೆಕ್ಟ್ ಅಂತ ಇದ್ದರೆ ಅವರು ಅದನ್ನು ಚೆನ್ನಾಗಿ ಕಲ್ತ್ಕೋಬೋದು. ಒಂದು ಎಕ್ಸಾಮ್ಸ್ ಇರುತ್ತಲ್ಲ, ಹಾಗಾಗಿ ಎಕ್ಸಾಮ್ಸ್ಗಳಲ್ಲಿ ಮಾರ್ಕ್ಸನ್ನು ತಗೋಬೇಕು ಅನ್ನೋ ಕಾರಣದಿಂದನೂ ಅವ್ರಿಗೊಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಹಾಗಾಗಿ ಅವರು ಆ ಸಬ್ಜೆಕ್ಟನ್ನು ಓದ್ತಾರೆ. ಕನ್ನಡವನ್ನು ನಾವು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಕಲಿಸ್ಲೇಬೇಕಾಗತ್ತೆ. ನಾನಿವಾಗ ನಿಮಗೆ ಆ ಎಕ್ಸಾಮ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ನವರು ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂದರೆ ಇದರಲ್ಲಿ ಒಳಗಡೆ ಇರುತ್ತೆ ಅಪ್ಲಿಕೇಶನ್ ಫಾರ್ಮನ್ನು ನಾನು ಕಟ್ ಮಾಡಿಬಿಟ್ಟು ಫಿಲ್ ಮಾಡಿ ಅದನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಟೀಚರ್ಗೆ. ಈ ಥರ ಅವರು ಪರೀಕ್ಷೆಯ ನಿಯಮಾವಳಿಗಳು, ಮತ್ತು ಏನೇನು ಪರೀಕ್ಷೆಗೆ ಏನೇನು ಸಬ್ಜೆಕ್ಟ್ ಇರುತ್ತೆ, ಯಾವ್ಯಾವ ಪುಸ್ತಕ ಇರುತ್ತೆ, ಮತ್ತು ಯಾವಾಗ ಪರೀಕ್ಷೆ ನಡೆಯುತ್ತೆ ಅನ್ನೋದ್ರ ಬಗ್ಗೆಲ್ಲ ಅವರು ಇಲ್ಲಿ ಡೀಟೇಲಾಗಿ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಪರೀಕ್ಷೆಯನ್ನು ತಗೋಬೇಕಾಗಿದ್ದರೆ ನೋಡಿ, ಇಲ್ಲಿ ಪ್ರವೇಶಾರ್ಹತೆ ಅಂತ ಅವರು ಕೊಟ್ಟಿದ್ದಾರೆ. ಕನ್ನಡ ಪ್ರವೇಶ ಅನ್ನೋದು ಫಸ್ಟ್ ಪರೀಕ್ಷೆ. ಅದು ಕನ್ನಡ ಪ್ರವೇಶ ಪರೀಕ್ಷೆಯನ್ನು 10 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ತೊಗೋಬೋದು. ಅದಕ್ಕೆ ವಯಸ್ಸಿನ ಲಿಮಿಟ್ ಏನಿಲ್ಲ, 10 ವರ್ಷ ಮೇಲ್ಪಟ್ಟಿರಬೇಕು. ಹಾಗೆ ನೆಕ್ಸ್ಟು ಕನ್ನಡ ಕಾವ ಪರೀಕ್ಷೆಯನ್ನು ತಗೋಬೇಕು ಅಂದರೆ ಕನ್ನಡ ಪ್ರವೇಶ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿರಬೇಕು. ಇಲ್ಲ ಅಂದರೆ ಸಪೋಸ್ ಅವ್ರು ಕನ್ನಡ ಪ್ರವೇಶ ಪರೀಕ್ಷೆಯನ್ನು ತೊಗೊಂಡಿಲ್ಲ ಅಂದರೆ 7ನೇ ತರಗತಿ ಪರೀಕ್ಷೆಯನ್ನು ಪಾಸಾಗಿರಬೇಕು. ಸಪೋಸ್ ಅವರು 7ನೇ ತರಗತಿನೂ ಓದಿಲ್ಲ ಅಂದರೆ ಪರೀಕ್ಷೆ ನೋಂದಾಯಿಸಿಕೊಳ್ಳುವ ಕಾಲಕ್ಕೆ ವಿದ್ಯಾರ್ಥಿ ವಯಸ್ಸು 16 ವರ್ಷ ಮೇಲ್ಪಟ್ಟಿರಬೇಕು. ಇದು ಎರಡೂ ಪ್ರವೇಶ ಪರೀಕ್ಷೆನೂ ತೊಗೊಂಡಿಲ್ಲ, 7ನೇ ತರಗತಿನೂ ಅವರು ಪಾಸ್ ಮಾಡ್ಕೊಂಡಿಲ್ಲ ಅಂದರೆ 16 ವರ್ಷ ಮೇಲ್ಪಟ್ಟಿರಬೇಕು ಕನ್ನಡ ಕಾವ ಪರೀಕ್ಷೆಯನ್ನು ಅವರು ಅಟೆಂಡ್ ಮಾಡಬೇಕಂದ್ರೆ. ನೆಕ್ಸ್ಟು ಕನ್ನಡ ಜಾಣ ಕಾವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲ ಅಂದರೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಅವರು ಕಾವ ಪರೀಕ್ಷೆನೂ ತೊಗೊಂಡಿಲ್ಲ, SSLC ಪರೀಕ್ಷೆನೂ ತೊಗೊಂಡಿಲ್ಲ, ಪಾಸ್ ಮಾಡ್ಕೊಂಡಿಲ್ಲ ಅಂತಿದ್ರೆ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ಕಾಲಕ್ಕೆ ವಿದ್ಯಾರ್ಥಿಯ ವಯಸ್ಸು 18 ವರ್ಷಕ್ಕೆ ಮೇಲ್ಪಟ್ಟಿರಬೇಕು. 18 ವರ್ಷ ಮೇಲ್ಪಟ್ಟವರು ಈ ಪರೀಕ್ಷೆಯನ್ನು, ಕನ್ನಡ ಜಾಣ ಪರೀಕ್ಷೆಯನ್ನು ತೊಗೋಬೋದು. ಇನ್ನು ಕನ್ನಡ ರತ್ನ ಪರೀಕ್ಷೆ, ಜಾಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ PUC 2ನೇ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 3 ವರ್ಷಗಳ ಸೇವಾವಧಿ ಮುಗಿಸಿರಬೇಕು. ಅದು ಇಲ್ಲ ಅಂದರೆ ಸಂಸ್ಕೃತದ ಸಾಹಿತ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ಕಾಲಕ್ಕೆ ವಿದ್ಯಾರ್ಥಿಯ ವಯಸ್ಸು 20 ವರ್ಷಕ್ಕೆ ಮೇಲ್ಪಟ್ಟಿರಬೇಕು. ಅವರು ಜಾಣ ಪರೀಕ್ಷೆಯನ್ನು ತಗೊಂಡಿಲ್ಲ, PUC ಸೆಕೆಂಡ್ ಇಯರನ್ನು ಪಾಸ್ ಮಾಡಿಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 3 ವರ್ಷ ಸೇವಾವಧಿಯನ್ನು ಮುಗಿಸಿಲ್ಲ, ಸಂಸ್ಕೃತ ಸಾಹಿತ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಲ್ಲ ಅಂತ ಅಂದರೆ
20 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಈ ಪರೀಕ್ಷೆಯನ್ನು ತೊಗೋಬೋದು. ಕನ್ನಡ ಚೆನ್ನಾಗಿ ಗೊತ್ತಿರೋರು. ಇದು ಸ್ವಲ್ಪ ಟಫ್ ಇರುತ್ತೆ, ರತ್ನ ಜಾಣ ಎಲ್ಲ ಪರೀಕ್ಷೆಗಳೆಲ್ಲ. ಹಾಗಾಗಿ ಚೆನ್ನಾಗಿ ಕನ್ನಡ ಗೊತ್ತಿರೋರು ಇದನ್ನು ತೊಗೋಬೋದು. ಹಾಗೆ ಇಲ್ಲಿ ಕನ್ನಡ ಸಾಹಿತ್ಯ ಸಮಾಗಮ ಅಂತ ಇದು ಕನ್ನಡ ಕಾವ ಪರೀಕ್ಷೆಯ ಟೆಕ್ಸ್ಟ್ ಬುಕ್ಗಳು 2 ಟೆಕ್ಸ್ಟ್ ಬುಕ್ಗಳಿರುತ್ತೆ. ಒಂದು ವ್ಯಾವಹಾರಿಕ ಕನ್ನಡ ಮಾತು ಮತ್ತು ಬರಹ, ಇನ್ನೊಂದು ಕನ್ನಡ ಸಾಹಿತ್ಯ ಸಮಾಗಮ ಅಂತ. ಇದು ಕನ್ನಡ ಕಾವ ಪರೀಕ್ಷೆಯ ಟೆಕ್ಸ್ಟ್ ಬುಕ್ಕು. ಇದು ಸ್ವಲ್ಪ ಕನ್ನಡ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಆಗತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ ನೋಡಿ. ಇದು ಕನ್ನಡ ಕಾವ ಪರೀಕ್ಷೆ, ಕನ್ನಡ ಪ್ರವೇಶ ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. ಹಾಗೆ ಇದು ಕನ್ನಡ ಕಾವ ಪರೀಕ್ಷೆಯನ್ನು ತಗೋತಾ ಇದ್ದಾರೆ. ಇದು ಕನ್ನಡ ಕಾವ ಪರೀಕ್ಷೆಯ ಟೆಕ್ಸ್ಟ್ ಬುಕ್ಕು ನೋಡಿ. ನಿಮಗೆ ಇಷ್ಟ ಇದ್ದರೆ, ಸಪೋಸ್ ನಿಮಗೂ ಏನಾದರೂ ಅಗತ್ಯ ಇದ್ದರೆ ಈ ಪರೀಕ್ಷೆಯನ್ನು ತಗೊಳ್ಳಿ. ಆಗಸ್ಟ್ 20 ಲಾಸ್ಟ್ ಡೇಟು ಫಾರ್ಮನ್ನು ಅವ್ರು ತಗೊಳ್ಳೋದು. ಹಾಗಾಗಿ ನಿಮಗೇನಾದರೂ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ಗೆ ನೀವು ಅಂಚೆ ಮೂಲಕ, ಪೋಸ್ಟ್ ಆಫೀಸ್ ಮೂಲಕನೂ ನೀವು ಅದನ್ನು ಫಾರ್ಮನ್ನು ತರಿಸ್ಕೋಬಹುದು. ಅಲ್ಲಿ ಅವ್ರಿಗೆ ಅಮೌಂಟನ್ನು ಪೇ ಮಾಡಬೇಕು. ನೀವು ಅಮೌಂಟನ್ನು ಪೇ ಮಾಡಿಬಿಟ್ಟು ಪೋಸ್ಟಿಂದ ನೀವು ಅಪ್ಲಿಕೇಶನನ್ನು ತರಿಸ್ಕೋಬಹುದು ನೋಡಿ. ನಿಮಗೆ ಇಷ್ಟ ಆದರೆ, ಸಪೋಸ್ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ನೀವು ತೊಗೋಬೋದು ಈ ಪರೀಕ್ಷೆಗಳನ್ನು. ಧನ್ಯವಾದಗಳು.